ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವಿಯರು ಅಮ್ಮನವರ ಕರುಣೆ ಎಂಥದ್ದು ಅನ್ನುವುದರ ಬಗ್ಗೆ ಹೇಳಿದ್ದಾರೆ. ಕೊನೆ ಸಾಲುಗಳಲ್ಲಿ ಬರುವಾಗ ನಮಗೆ ಒಂದು ನಾಮ ಸಿಗುತ್ತೆ, ಅವ್ಯಾಜ ಕರುಣಾಮೂರ್ತಿ ರಜ್ಞಾನಧ್ವಾತ ದೀಪಿಕಾ. ಅವ್ಯಾಜ ಕರುಣಾಮೂರ್ತಿ ಅಮ್ಮನವರ ಕರುಣೆ ಎಂಥದ್ದು ಅಂದರೆ ಅದು ನಿಷ್ಕಲ್ಮಶವಾದದ್ದು, ಯಾವುದೇ ಕಳಂಕ ಇಲ್ಲದಂಥದ್ದು ಅಥವಾ ಪರಿಶುದ್ಧವಾದದ್ದು, ಯಾವ ಅಪೇಕ್ಷೆಗಳೂ ಇಲ್ಲದಂಥದ್ದು. ಅವಳ ಕರುಣಾ ಕೃಪಾ ಕಟಾಕ್ಷ ಹೇಗಿರುತ್ತೆ ಅಂದರೆ ಆ ಕರುಣೆಯ ನಯನಗಳನ್ನು ನೋಡಿದ್ರೆ ಸಾಕು, ಮತ್ಯಾವ ಅಪೇಕ್ಷೆಯೂ ಇರುವುದಿಲ್ಲವಂತೆ. ಆ ಕರುಣಾಮೂರ್ತಿಯನ್ನು ವಿವರಿಸುವಾಗ ಕರುಣಾಸಾಗರ ಅಂತ ಹೇಳಲಿಲ್ಲ, ಕರುಣಾಮೂರ್ತಿ ಅಂತ ಹೇಳಲೇ ಇಲ್ಲ. ಅವ್ಯಾಜ ಕರುಣಾಮೂರ್ತಿ, ನಿನ್ನ ಕರುಣೆ ಎಂಥದ್ದಂದರೆ ನೀನು ಕರುಣಾದೃಷ್ಟಿಯನ್ನು ಬೀರೋದಲ್ಲ, ನಿನ್ನಲ್ಲಿರುವ ಕರುಣೆಗೆ ಯಾವ ಸೀಮಿತವೂ ಇಲ್ಲ. ಯಾಕಂದರೆ ನಾವ್ಯಾರೋ ಮೇಲೆ ಕರುಣೆ ತೋರಿಸಿದಾಗ ಆ ಕರುಣೆಯಲ್ಲಿ ಸ್ವಾರ್ಥ ಇರುತ್ತೆ. ಆದರೆ ಜಗನ್ಮಾತೆಯ ಕರುಣೆ ಹೇಗಿದೆ ಅಂದರೆ ಅವ್ಯಾಜ ಕರುಣಾಮೂರ್ತಿ. ಅವಳು ಒಂದೇ ಒಂದು ಭಾಗದಷ್ಟೂ ಕೂಡ ಅಪೇಕ್ಷೆಯನ್ನೇ ಪಡೆದೆ ತನ್ನೆಲ್ಲ ಭಕ್ತರಿಗೂ ಅಥವಾ ತನ್ನೆಲ್ಲ ಮಕ್ಕಳಿಗೂ ಕರುಣಾಕೃಪಾ ಕಟಾಕ್ಷವನ್ನು ಬೀರೋದಕ್ಕೋಸ್ಕರ ನಿಷ್ಕಲ್ಮಶವಾಗಿ ಯಾವ ಅಪೇಕ್ಷೆಯೂ ಇಲ್ಲದೆ ತನ್ನ ಕರುಣೆಯನ್ನು ತೋರಿಸುವಂಥವಳು. ಹಾಗಾಗಿ ಅವ್ಯಾಜ ಕರುಣಾಮೂರ್ತಿ ಅನ್ನುವ ಪದ ಜಗನ್ಮಾತೆಗೆ ಬಿಟ್ಟು ಬೇರೆ ಯಾರಿಗೂ ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಆ ಅವ್ಯಾಜ ಕರುಣಾಮೂರ್ತಿ ಅನ್ನಲಿಕ್ಕೆ ಇನ್ನೊಂದು ಮಾತು ಬರುತ್ತೆ. ಯಾವ ಭಂಡಾಸುರನನ್ನು ವಧೆ ಮಾಡಿದಂಥ ಮಹಾತಾಯಿ, ಆ ಭಂಡಾಸುರ ಮತ್ತೆ ತನ್ನ ನಿಜ ಸ್ವರೂಪವಾದಂತಹ ಮನ್ಮಥ ಸ್ವರೂಪಕ್ಕೆ ಬರ್ತಾನೆ. ಶಕ್ತಿಹೀನನಾದವನಿಗೆ ಮಹಾಲಕ್ಷ್ಮಿ ತಾಯಿಯ ನಾಮಗಳನ್ನು ಉಪದೇಶ ಮಾಡ್ತಾಳೆ. ಆ ಜಗನ್ಮಾತೆ ಮನ್ಮಥನಿಂದ ಸ್ತುತಿಸಲ್ಪಟ್ಟ ನಾಮಗಳಿಗೆ ಸಂತುಷ್ಟಳಾಗಿ ಅವನಿಗೆ ದರ್ಶನ ನೀಡ್ತಾಳೆ. ದರ್ಶನವಿತ್ತಾಗ ಮನ್ಮಥನಿಗೆ ಕೇಳಿದ, ನಿನಗೇನು ಬೇಕು ಅವರ ಕೇಳ್ಕೊ. ಮನ್ಮಥ ಆ ಜಗನ್ಮಾತೆಯ ದಿವ್ಯ ದರ್ಶನವನ್ನು ನೋಡಿ, ಆ ಜಗನ್ಮಾತೆ ಚರಣಗಳನ್ನು ದರ್ಶನ ಮಾಡಿ ಆ ಆನಂದಭರಿತವಾದ ಕ್ಷಣಕ್ಕೆ ಆ ಜಗನ್ಮಾತೆ ಹೇಳ್ತೇನೆ, ಅಮ್ಮ, ಲೋಕದ ಅಷ್ಟೂ ಸಿರಿ ಸಂಪತ್ತುಗಳು, ಅಷ್ಟೂ ಚರಾಚರ ಸುಖ ಸಂಪತ್ತುಗಳು, ಅಷ್ಟೈಶ್ವರ್ಯಗಳು, ನವನಿಧಿಗಳು, ಅಷ್ಟಸಿದ್ಧಿಗಳು, ಬ್ರಹ್ಮಾದಿ ಇಂದ್ರಾದಿ ಸಕಲ ದೇವತೆಗಳು ಯಾವ ದಿವ್ಯ ಪಾದಗಳ ದರ್ಶನವನ್ನು ಮಾಡಲಿಕ್ಕೆ ಕಾಯ್ತಾ ಇರ್ತಾರೋ ಅಂತಹ ದಿವ್ಯ ಚರಣಗಳು ನಾನು ದರ್ಶನ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿಯಲ್ಲಿ ನಿನ್ನ ಅವ್ಯಾಜ ಕರುಣಾಮೂರ್ತಿಯಾಗಿ ನಿಂತ್ಕೊಂಡು ಆ ಕರುಣೆಯ ದೃಷ್ಟಿಯಿಂದ ನನ್ನನ್ನು ನೀನು ನೋಡ್ತಾ ಇದ್ದೀಯ ತಾಯಿ. ನಾನೇನಾದರೂ ನಿನ್ನನ್ನು ಬೇಡಿದ್ರೆ ಅಮೃತವನ್ನು ನನಗೆ ಕೊಟ್ಟಾದ ಮೇಲೂ ಕೂಡ ಉಪ್ಪು ನೀರು ಬೇಡದ ಹಂಗಾಗತ್ತೆ. ನಿನ್ನ ದರ್ಶನವೇ ಸಾಕು ತಾಯಿ, ನನಗೆ ಇನ್ನೇನು ಬೇಕು ಅನ್ನುವಾಗ ಅವನ ಮಾತುಗಳಿಗೆ ಜಗನ್ಮಾತೆ ನೀನು ಏನೂ ಬೇಡೋದು ಬೇಡ, ನಾನು ಕೊಡ್ತೀನಿ ಅಂತ ಹೇಳಿ ಆತ ಸ್ತುತಿಸಿದಂತಹ ವಿದ್ಯೆಗೆ ಕಾಮರಾಜ ವಿದ್ಯೆ ಅಂತ ಹೇಳ್ತಾರೆ. ನಿನ್ನ ಹೆಸರಿನಿಂದಲೇ ಆ ಕಾಮರಾಜ ವಿದ್ಯೆ ಶುರುವಾಗಲಿ. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವಾಗ ಬಹಳಷ್ಟು ಜನ ಹೇಳೋದು ಸಮಯಾವಕಾಶದ ಕೊರತೆ ಇದೆ. ಆ ಜಗನ್ಮಾತೆ ಹೆಂಗೆ ಅಂದರೆ ಮುಂದೇನಾಗುತ್ತೆ ಅನ್ನೋದು ಅವಳಿಗಿಂತ ಇರಲಿಕ್ಕೆ ಯಾರೂ ಸಾಧ್ಯವೇ ಇಲ್ಲ. ಕಲಿಯುಗದಲ್ಲಿ ಸಹಸ್ರನಾಮ ಪಾರಾಯಣ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನೋದು ಅವಳಿಗೆ ಅರಿವಿದ್ದೆ. ಮನ್ಮಥನ ಮೂಲಕ ತಾನೇ ಅವಳಿಗೆ ಸ್ವಪ್ನದಲ್ಲಿ ಉಪದೇಶ ಮಾಡಿ ಲಕ್ಷ್ಮಿಯ ಮೂಲಕ ಹೇಳಿಸಿ ಸೌಭಾಗ್ಯ ಅಷ್ಟೋತ್ತರ ಶತದಿವ್ಯ ನಾಮಗಳನ್ನು ಹೇಳ್ಕೊಡ್ತಾಳೆ. ಯಾರು ಸೌಭಾಗ್ಯ ನವರತ್ನಾಖ್ಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೆ ಅದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಸಮವಾಗಿರುತ್ತೆ. ಅದಕ್ಕಿಂತಲೂ ಹೆಚ್ಚಿನ ಫಲವನ್ನು ನಾನು ಕೊಡ್ತೀನಿ. ಯಾಕೆ? ನೀನು ನನ್ನನ್ನು ಸ್ತುತಿಸಿದ್ದೀಯಾ. ಯಾವ ರೀತಿ ಸ್ತುತಿಸಿದ್ದೀಯಾ? ಶರಣಾಗತನಾಗಿ ನನಗೆ ಸ್ತುತಿ ಮಾಡಿದ್ದೀಯ. ನಿನ್ನ ಸ್ತುತಿಗೆ ನಾನು ಸಂಪೂರ್ಣವಾಗಿ ಅನುಗ್ರಹಿತಳಾಗಿದ್ದೇನೆ. ನಿನ್ನ ಮೇಲೆ ಆ ಕರುಣಾದೃಷ್ಟಿಯಿಂದ ನೀನು ಹೇಳಿದ ಸ್ತೋತ್ರವನ್ನು ನಾನು
ಸಕಲ ಸೌಭಾಗ್ಯಗಳನ್ನು ನೀಡುವ, ಅಷ್ಟೈಶ್ವರ್ಯಗಳನ್ನು ನೀಡುವ, ಬೇಡಿದ್ದೆಲ್ಲವನ್ನು ನೀಡುವ ಸೌಭಾಗ್ಯ ಸ್ತೋತ್ರ ಶತನಾಮವಾಗಿ ನಾನು ಕೊಡ್ತಾ ಇದ್ದೀನಿ. ಯಾರು ಪಠನೆ ಮಾಡ್ತಾರೋ ನಾನು ಅವರಿಂದ ನಿಂತು ಕಾಪಾಡ್ತೀನಿ. ಇದೇ ಅಲ್ಲವ ಆ ಜಗನ್ಮಾತೆ ಅವ್ಯಾಜ ಕರುಣಾಮೂರ್ತಿ ಅನ್ನಲಿಕ್ಕೆ ಒಂದು ಉದಾಹರಣೆ. ಏನನ್ನೂ ಬೇಡುವುದು ಬೇಡ ಜಗನ್ಮಾತೆಯಲ್ಲಿ. ಜಗನ್ಮಾತೆ ಸ್ವಪ್ರಕಾಶಳು, ಲಯ ಇಲ್ಲದೆ ಇರುವಂಥವಳು, ಯಾರದ್ದೋ ಪರಿಮಿತಿಯಲ್ಲಿ ಇರುವಂಥವಳಲ್ಲ. ಇಡೀ ಜಗತ್ತಲ್ಲಿ ಏನಿದೆಯೋ ಎಲ್ಲವನ್ನು ತನ್ನೊಳಗೆ ಸೇರಿಸಿಕೊಂಡಿರುವಂಥವಳು, ಅವಿನಾಶಿಯಾಗಿದ್ದಂಥವಳು. ಅವಳಿಗೆ ನಾಶವೇ ಇಲ್ಲ. ಬ್ರಹ್ಮಾದಿ ದೇವತೆಗಳು ಕೂಡ ಅವಳನ್ನು ಯಾಕೆ ಸ್ತುತಿಸ್ತಾರೆ ಅಂದರೆ, ನಿನ್ನ ಚರಣ ದರ್ಶನವಾಗಲಿ ಅಮ್ಮ, ನಮಗೆ ನಿನ್ನ ಸಂಪೂರ್ಣ ಚರಣಗಳನ್ನು ದರ್ಶನ ಮಾಡಿಸು ನನಗೆ. ಆ ದಿವ್ಯ ಚರಣಗಳು ಹೇಗಿದೆ, ಸಾಕ್ಷಾತ್ ಪರಮೇಶ್ವರನವ್ರದ್ದು ಇನ್ಯಾರೂ ಆ ದರ್ಶನ ಮಾಡಲಿಕ್ಕೆ ಸಾಧ್ಯವೇ ಆಗಿಲ್ಲ. ಸಮಸ್ತ ನಕ್ಷತ್ರಗಳೆಲ್ಲವೂ ಅವಳ ಕಾಲ್ಗೆಜ್ಜೆಗಳಾಗಿ, ಸಹಸ್ರ ಸೂರ್ಯರ ಆ ಕೆಂಬಣ್ಣವು ತುಂಬಿದ ದಿವ್ಯ ಪಾದಗಳ ಅನುಭವ, ಅದೆಲ್ಲವೂ ಕೂಡ ಸಿಗುವುದು ಆ ಜಗನ್ಮಾತೆ ಕೃಪಾಕಟಾಕ್ಷದಿಂದ. ತನ್ನ ಮಕ್ಕಳ ಮೇಲೆ, ತನ್ನ ಭಕ್ತರ ಮೇಲೆ ಯಾವಾಗಲೂ ನೀನು ಕರುಣಾದೃಷ್ಟಿ ಬೀರು ಅನ್ನೋದಕ್ಕಿಂತ ನಿನ್ನ ಅವ್ಯಾಜ ಕರುಣೆಯ ಒಂದು ಕಿರುನೋಟ ನಮ್ಮ ಮೇಲೆ ಬೀಳಮ್ಮ ಸಾಕು. ನೀನು ಬಯಸುವುದೇ ಬೇಡ. ಎಲ್ಲಿ ಜಗನ್ಮಾತೆ ಇರ್ತಾಳೆ ಅಲ್ಲಿ ಸಮಸ್ತ ದೇವತೆಗಳು ಬಂದಿರ್ತಾರೆ. ಯಾಕೆ ಶ್ರೀಚಕ್ರದ ಉಪಾಸನೆ ಮಾಡ್ತಾರೆ, ಯಾಕೆ ಶ್ರೀವಿದ್ಯೋಪಾಸನೆಯಲ್ಲಿ ಎಲ್ಲರೂ ಮಾನಸಿಕವಾಗಿ ನೆಮ್ಮದಿಯಾಗಿರ್ತಾರೆ ಅಂದರೆ, ಜಗನ್ಮಾತೆ ಇದ್ದ ಕಡೆ ಶಾಂತಿ, ನೆಮ್ಮದಿ ತಾನಾಗೇ ಇರುತ್ತೆ. ಹಣ ಅವಳಿದ್ದ ಕಡೆ ಸಿರಿ ಸಂಪತ್ತುಗಳಿದ್ದೇ ಇರುತ್ತೆ. ಹಣವಿದ್ದವರೆಲ್ಲರೂ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜಗನ್ಮಾತೆಯ ಕರುಣೆ ಯಾರಿಗೆ ಮೇಲೆ ಬಿದ್ದಿರುತ್ತೋ, ಅವಳ ಅವ್ಯಾಜ ಕರುಣಾಮೂರ್ತಿ ಯಾರ ಮೇಲೆ ಆ ದಿವ್ಯ ದೃಷ್ಟಿ ಇರುತ್ತೋ, ಅಥವಾ ತನ್ನ ಕೃಪಾ ಕಟಾಕ್ಷದ ಕಿರುಗಣ್ಣ ನೋಟವಿರುತ್ತೋ, ಅಂಥವರೆಂದೂ ಅವರ ಮನಸ್ಸಲ್ಲಿ ಅಶಾಂತಿ ಇರೋದಿಲ್ಲ. ಶಾಂತವಾಗಿ, ನಿರ್ಮಲವಾಗಿ ಬಂದ ಕಷ್ಟಗಳೆಲ್ಲವನ್ನು ಎದುರಿಸ್ತಾ ನೆಮ್ಮದಿಯಾಗಿರ್ತಾರೆ. ಯಾಕೆ? ನಾವು ಉಪಾಸಿಸುವ ದೇವತಾ ಮೂರ್ತಿಯ ಕೆಲವೊಂದು ಗುಣಗಳನ್ನು ನಾವು ರೂಢಿ ಮಾಡ್ಕೊಳ್ತಾ ಹೋಗ್ತೇವೆ. ಆ ಜಗನ್ಮಾತೆಯನ್ನು ಉಪಾಸಿಸುವವರಿಗೆ ಅವಳಲ್ಲಿರುವಂತಹ ಶಾಂತತೆ, ಅವಳಲ್ಲಿರುವಂತಹ ನೆಮ್ಮದಿ ಬಂದೇ ಬರುತ್ತೆ. ದೇವಿ ಕೃಪಾದೃಷ್ಟಿ ಹೇಗೆ ಅಂದರೆ, ಜ್ಞಾನಿಗಳಿಗೆ ಹೊಲಿಯುವುದು ಕಷ್ಟ, ಜ್ಞಾನ ಇಲ್ಲದ ಅಜ್ಞಾನಿಗಳಿಗೆ ಬಹುಬೇಗ ಹೊಲಿತಾಳೆ. ನನ್ನ ಕರುಣಾದೃಷ್ಟಿಯಿಂದಲಾದರೂ ನಿನಗೆ ಜ್ಞಾನವನ್ನು ಕೊಡ್ತೇನೆ ಅಂತ ಹೇಳಿದೆ. ಜ್ಞಾನಿಯಾದವನು ತರ್ಕ ಮಾಡುವುದು ಜಾಸ್ತಿ. ಅದು ಸರಿ ಇಲ್ಲ, ಇದು ತಪ್ಪು, ಅದು ಮಾಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು. ಅಜ್ಞಾನಿಯಾದವನಿಗೆ ಜ್ಞಾನವನ್ನು ನೀಡಿದಾಗ ಅದನ್ನು ಸ್ವೀಕರಿಸ್ತಾನೆ. ಹೌದು, ಇದು ಸತ್ಯ ಅಂತ ಅದನ್ನು ಪರಿಪಾಲನೆ ಮಾಡ್ತಾ ಹೋಗ್ತಾನೆ. ಜಗನ್ಮಾತೆಯನ್ನು ನಂಬಿದವರಿಗೆ ಎಂಥ ಪರಿಸ್ಥಿತಿಯಲ್ಲೂ ಆ ಸಂದರ್ಭಗಳನ್ನು ಎದುರಿಸಿ ನಿಲ್ಲುವಂಥ ಸಾಮರ್ಥ್ಯ ಇರುತ್ತೆ, ಧೈರ್ಯ ಬರುತ್ತೆ, ಮನಸ್ಸು ಪ್ರಶಾಂತವಾಗಿರುತ್ತೆ. ಬಂದದ್ದೆಲ್ಲವೂ ಬರಲಿ, ಅನುಭವಿಸೋಣ. ಏನಾಗ್ತಿದೆ ಅದು ಜಗನ್ಮಾತೆ ಇಚ್ಛೆ ಎಂದ ಮೇಲೆ ನಾನು ತಡೆಯೋ ಪ್ರಯತ್ನ ಮಾಡಿ ಏನಾಗಬೇಕು? ಅವಳ ಕೃಪೆಯೊಂದಿದ್ದರೆ ಸಾಕು. ಆ ಕೃಪಾ ಕಟಾಕ್ಷವಿದೆಯಲ್ಲ, ಅದನ್ನು ವರ್ಣಿಸೋದು ಬಹಳ ಕಷ್ಟ. ಅವ್ಯಾಜ ಕರುಣಾಮೂರ್ತಿಯಿಂದ ಯಾಕೆ ಹೇಳ್ತಾರೆ ವಾಗ್ದೇವಿಯರು ಅಂದರೆ, ನಿನ್ನ ಕೃಪೆಗೆ ಕೊನೆ ಇಲ್ಲ. ಯಾವುದೋ ಒಂದು ಜನ್ಮದಲ್ಲಿ ನಿನ್ನ ಕೃಪೆ ಸಿಕ್ತು ಮತ್ತಿಲ್ಲ. ಒಮ್ಮೆ ನಿನ್ನ ಕರುಣಾದೃಷ್ಟಿ ನನ್ನ ಮೇಲೆ ಬಿದ್ದರೆ ಜನ್ಮ ಜನ್ಮಗಳು ಕೂಡ ಕರುಣಾದೃಷ್ಟಿ ನನ್ನ ಮೇಲೆ ಸದಾ ಇರುತ್ತೆ. ಉಪಾಸನೆ ಮಾಡ್ತಾ ಬರ್ತಾರೆ. ದೇವಿಯ ಉಪಾಸನೆ ಮಾಡೋದೇ ದುರ್ಲಭ. ಬೇರೆ ದೇವತೆಗಳ ಉಪಾಸನೆ ಸಾಧಾರಣವಾಗಿ ಮಾಡಬಹುದು. ಜಗನ್ಮಾತೆಯ ಉಪಾಸನೆ ಕೆಲವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಅವಳ ಕರುಣಾದೃಷ್ಟಿ ಅಥವಾ ಅವಳ ಕೃಪೆ ಚಾಯ್ಸ್, ಇಂಥವರನ್ನು ಚಾಯ್ಸ್ ಮಾಡ್ಕೊಂಡು ಮಾತ್ರ ಕೊಡ್ತಾಳವಳು. ಅದು ಯಾಕೆ ನಮಗೂ ಅರ್ಥ ಆಗಿಲ್ಲ. ಎಲ್ಲರೂ ತನ್ನ ಮಕ್ಕಳೇ, ಆದರೆ ಕೆಲವರನ್ನು ವಿಶೇಷವಾಗಿ ಕಾಣ್ತಾಳೆ. ಅವರಿಂದ ಏನಾಗಬೇಕೋ ಏನಾಗಬಾರ್ದು ಅವಳಿಗೆ ಮಾತ್ರ ಗೊತ್ತು.
ಹಾಗಾಗಿ ಜಗನ್ಮಾತೆನ ಎಷ್ಟು ನಂಬುತ್ತೀವಿ, ನಂಬುವುದಕ್ಕಿಂತಲೂ ಹೆಚ್ಚಾಗಿ ಅವಳ ಮೇಲೆ ಅಮ್ಮ ನಿನ್ನ ಕರುಣಾ ಕೃಪಾ ಕಟಾಕ್ಷವನ್ನು ಕೊಡುತ್ತಾಯಿ ನನ್ನ ಮೇಲೆ. ಆ ಕರುಣೆ ಏನಿದೆ, ನಿನ್ನ ಕರುಣೆಯ ನೀನು ಒಂದೇ ಒಂದು ಚೂರು ಕಿರುಗಣ್ಣ ನೋಟದಲ್ಲಾದ್ರೂ ನಮ್ಮನ್ನು ನೋಡಿಬಿಡು ಸಾಕು, ಇನ್ನೇನು ಬೇಡ. ಅವಳ ಕೃಪೆಯ ದೃಷ್ಟಿ ಬಿದ್ದಿದೆ ಅಂದ್ರೇ ಸಮಸ್ತವೂ ನಿಮ್ಮ ಮನೆ ಬಾಗಿಲಲ್ಲಿ ಅಥವಾ ನಮ್ಮ ಮನೆ ಬಾಗಿಲಲ್ಲಿ ಬಿದ್ದಿರುತ್ತೆ. ಅವಳು ಒಮ್ಮೆ ಮನೆಯಲ್ಲಿ ಪ್ರವೇಶ ಮಾಡಿದ್ದಾಳೆ ಅಂದರೆ ಜೊತೆಗೆ ಮಹಾಲಕ್ಷ್ಮಿ, ಮಹಾಸರಸ್ವತಿ ಸಖಿಯರಾಗಿ ಬರಲೇಬೇಕು. ಅವಳ ಪಾದದ ಹೆಜ್ಜೆ ಇಟ್ಟೆಡೆ ಅಷ್ಟಸಿದ್ಧಿಗಳು, ನವನಿಧಿಗಳು, ಅಷ್ಟೈಶ್ವರ್ಯಗಳು ಬಂದು ನೆಲೆಸಲೇಬೇಕು. ಅವಳ ಪಾದದ ಕೆಳಗೆ ಎಲ್ಲ ಇದೆ. ಅವಳೊಬ್ಬಳನ್ನು ನಂಬಿದರೆ, ಅವಳೊಬ್ಬಳ ಪಾದವನ್ನು ಗಟ್ಟಿಯಾಗಿ ಹಿಡಿದರೆ ಸಮಸ್ತ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಶ್ರೀಮಾತ್ರೇ ನಮಃ.